ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುಮಾ ಸ್ಟೋರೀಸ್. ಫ್ರೆಂಡ್ಸ್ ನೋಡಿ, ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯ ದರ್ಶನ, ರಾಯರ ದರ್ಶನ ನಿಮಗೂ ಮಾಡಿಸ್ತೀವಿ. ನೋಡಿ, ಇದೇ ನೋಡಿ ಮಂತ್ರಾಲಯ. ಫ್ರೆಂಡ್ಸ್, ಸುಮಾರು ದಿವಸದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತಿದ್ವಿ. ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಮಂತ್ರಾಲಯಕ್ಕೆ ಹೋಗಿ ಆಗಲೇ 33 ವರ್ಷ ಆಗಿತ್ತು. ಎಷ್ಟು ಸರಿ ಹೋಗ್ಬೇಕಂದ್ರೂ ಹೋಗ್ತಾ ಇರಲಿಲ್ಲ. ನಾನು ಲಾಸ್ಟು ಏನೋ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಲಾಸ್ಟ್ ಇಯರು, ನೀನು ದರ್ಶನ ಮಾಡಬೇಕಪ್ಪ ಅಂದ್ಕೊಂಡು ಇನ್ನೊಂದು ಅರ್ಕೆ ಮಾಡ್ಕೊಂಡು ನಮ್ಮ ಸೊಸೆಗೆ MD ಸೀಟ್ ಹತ್ರನೇ ಸಿಗಬೇಕು, ನಿಯರ್ ಬೆಂಗಳೂರು ತುಮಕೂರು ನಿಯರ್ ಸಿಗಬೇಕು ಅಂತ ವ್ರತ ಮಾಡಿದ್ದೆ ಫ್ರೆಂಡ್ಸ್. ಹಾಗಾಗಿ ಅವಳಿಗೆ ಕೋಲಾರದಲ್ಲಿ ಮೆಡಿಕಲ್ ಸೀಟ್ ಸಿಕ್ತು. ರಾಯರಿದ್ದಾರೆ ಅಂತ ಪವಾಡ ಆಯಿತು, ರಾಯರ ಪವಾಡ ನಡೀತು ನನಗೆ. ಹಾಗಾಗಿ ನಾನು ದೇವ್ರ ಹತ್ರ ಆದಷ್ಟು ಬೇಗ ನೀನು ದರ್ಶನ ಮಾಡ್ಕೊಬೇಕಪ್ಪ ಅಂತ ಕೇಳಿಕೊಂಡೆ. ಇದಕ್ಕಿದ್ದಂಗೆ ಆದರೂ ಹರಕೆ ತೀರ್ಸೋಕ್ಕೆ 1 ವರ್ಷ ಬೇಕಾಯ್ತು ನಾನು. ನೋಡಿ, ಇದೆ ನಮ್ಮ ಮಗ ಮತ್ತು ನಮ್ಮ ಬಾಪು ಮತ್ತು ನಮ್ಮ ಅಕ್ಕನ ಮೊಮ್ಮಗಳು ಅವಳು ಗೀಕ್ತಿ ಅಂತ. ನೋಡಿ, ಇದೆ ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ಒಳಗಡೆ ಸ್ವಲ್ಪ ಫೋಟೋ ತಗೊಳ್ತಾ ಇದ್ದೀವಿ. ಅಲ್ಲಿ ಬೇರೆ ದೇವಸ್ಥಾನ ಆದರೆ ಮೊಬೈಲ್ ಎಂಟ್ರಿ ಇಲ್ಲ ಫ್ರೆಂಡ್ಸ್. ಆದರೆ ರಾಯರ ಮಠಕ್ಕೆ ಆ ಥರ ಏನಿಲ್ಲ, ಒಳಗಡೆ ಮಾಡಬಾರ್ದು, ಕಾಂಪೌಂಡ್ ಒಳಗಡೆ ಎಲ್ಲ ಮಾಡ್ಬೋದು. ದೇವರು ಆವರಣ ಮತ್ತು ಈಚೆಗಡೆ ಎಲ್ಲ ಅವಕಾಶ ಇದೆ ಮಾಡೋಕ್ಕೆ. ನೋಡಿ, ನಾವೆಲ್ಲ ಫೋಟೋ ತೊಗೊಳ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಬೆಳಗ್ಗೆ 5:30ಗೆ ಹೋದ್ವಿ ಫ್ರೆಂಡ್ಸ್. ಚೆನ್ನಾಗಿ 5:30ಗೆ ಹೋಗಿ ದರ್ಶನಕ್ಕೆ ನಿಂತ್ಕೊಂಡ್ವಿ. ಅವಾಗೇನು ಜಾಸ್ತಿ ಜನ ಇರಲಿಲ್ಲ. ಆದರೆ ನಾವು ಈಚೆಗೆ ದರ್ಶನ ಮಾಡ್ಕೊಂಡು ಬಂದು ಒಂದು 5 ನಿಮಿಷ ಈಚೆಗೆ ಬಂದರೆ ಸಾವಿರಾರು ಜನ ಕ್ಯೂನಲ್ಲಿ ನಿಂತಿದ್ರು. ತುಂಬ ಜನ ಇದ್ದರು, ಸಂಡೇ ಎಲ್ಲ ಫ್ರೆಂಡ್ಸ್, ತುಂಬ ಜನ ಇದ್ದರು. ನೋಡಿದ ರಾಯರ ಮಂಟಪದ ಹತ್ರ ಕೂತ್ಕೊಂಡು ಹೊರಗಡೆ ಆವರಣದಲ್ಲಿ ನಾವು ಎಲ್ಲ ಫೋಟೋ ತೊಗೊತಿದ್ದಾರೆ ಮಕ್ಕಳು ಎಲ್ಲನ. ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್. ಹಾಗಾಗಿ ಬೆಳಗ್ಗೆನೇ ದರ್ಶನ ಆಯಿತು. ಆಮೇಲೆ ಅಕ್ಕಪಕ್ಕ ಎಲ್ಲ ಬೇರೆ ಬೇರೆ ಟೆಂಪಲ್ ನೋಡಿದ್ದು ಹೊರಗಡೆ. ಇದು ನಾವು ಹೋದಾಗ ಇಷ್ಟೇ ಇದ್ದರೂ ಜನ ಇರಲಿಲ್ಲ. ಬೆಳಗ್ಗೆ 5:30 6 ಗಂಟೆಗೆ ಹೋದಾಗ ಸ್ವಲ್ಪ ಕಡಿಮೆ ಜನ ಇದ್ದರು. ಆಮೇಲೆ ತುಂಬ ಜನ ಬಂದರು. ಪಾಪು ಬಗ್ಗೆ ನೋಡ್ತಾರೆ, ಟೆಂಪಲ್ ದೇವ್ರ ಕಾಣ್ತಾರೆ ಅಂತ ಹೇಳ್ತಾ ಇದ್ವಿ. ಅಂದ್ಕೊಂಡು ನೋಡ್ತಾ ಇದ್ವಿ. ನೋಡಿ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ ನಮ್ಮ ಪುಟ್ಟು ಪಾಪು. ನೋಡಿ, ನಾವು ಹೋದಾಗ ಇಷ್ಟೇ ಸ್ವಲ್ಪ ಜನ ಇತ್ತು.